ಹಾಸನದಲ್ಲಿ ಜೂನ್ 21ರಂದು ಕೋಮು ಸೌಹಾರ್ದತೆಗೆ ಸವಾಲುಗಳು ಕುರಿತು ವಿಚಾರಗೋಷ್ಠಿ ಆಯೋಜನೆ. ಹಾಸನ ತಾಲೂಕು ಮಹಿಳಾ ಕದಳಿ ವೇದಿಕೆ, ಭೀಮಾ ವಿಜಯ ಪತ್ರಿಕೆ, ಶರಣ ಸಾಹಿತ್ಯ ಪರಿಷತ್ ಹಾಗೂ ಉದಯ ವರದಿ ಪತ್ರಿಕೆಗಳ ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮ. ಇದೇ ಸಂದರ್ಭದಲ್ಲಿ ವಚನ, ವಾಚನ ಹಾಗೂ ಕವಿಗೋಷ್ಠಿ ಕಾರ್ಯಕ್ರಮವೂ ಕೂಡ ನಡೆಯಲಿದೆ. ಜೂನ್ 21, 2026 ಭಾನುವಾರ ಬೆಳಗ್ಗೆ 10 ಗಂಟೆಗೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಕಾರ್ಯಕ್ರಮ ಆರಂಭ. ತಣ್ಣೀರುಹಳ್ಳ ಮಠದ ಶ್ರೀ ಶ್ರೀ ವಿಜಯಕುಮಾರ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯವನ್ನ ವಹಿಸಲಿದ್ದಾರೆ. ದೊಡ್ಡ ಮಠ ಅರಕಲಗೂಡಿನ ಶ್ರೀ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿ ಅವರು ವಚನ ಸಾಹಿತ್ಯದಲ್ಲಿ ಕೋಮು ಸೌಹಾರ್ದತೆ ವಿಷಯದ ಕುರಿತು ಉಪನ್ಯಾಸವನ್ನ ನೀಡಲಿದ್ದಾರೆ. ಶರಣ ಸಾಹಿತ್ಯ ಪರಿಷತ್ತು ಹಾಗೂ ಉದಯ ವರದಿ ಪತ್ರಿಕೆಗಳ ಈ ನಾಲ್ಕು ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಕೋಮು ಸೌಹಾರ್ದತೆಗೆ ಸವಾಲುಗಳು ಎಂಬ ಒಂದು ಬಹಳ ವೈಚಾರಿಕ ವಿಚಾರಗೋಷ್ಠಿಯನ್ನು ನಾವು ಹಮ್ಮಿಕೊಂಡಿದ್ವಿ. ಅದ್ರ ಜೊತೆಗೆ ವಚನ ವಾಚನ, ಹಾಗೆ ಕವಿಗೋಷ್ಠಿ ಹಾಗೂ ವರ್ಷವಿಡೀ ಶ್ರಾವಣ ಅಂತೇಳಿ ಕೃತಿ ಲೋಕಾರ್ಪಣೆ ಕಾರ್ಯಕ್ರಮನ ಇದೇ 21/6/2026 ಭಾನುವಾರ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಈ ಕಾರ್ಯಕ್ರಮದ ಉದ್ದೇಶ ಏನು, ಜೊತೆಗೆ ಯಾರ್ಯಾರು ಅತಿಥಿಗಳು, ಗಣ್ಯರು, ವಿಚಾರವಾದಿಗಳಲ್ಲಿ ಯಾರ್ಯಾರು ಬರ್ತಾರೆ, ಈ ಎಲ್ಲ ವಿಚಾರಗಳ ಬಗ್ಗೆ ನಮ್ಮ ಹಿರಿಯ ಪತ್ರಕರ್ತರಾದಂತಹ ವೆಂಕಟೇಶನ್ ಅವರು ತಿಳಿಸ್ತಾರೆ. ಹಾಗಾಗಿ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಮನವಿ ಮಾಡ್ತಾ ಇದರ ಒಟ್ಟು ವಿಚಾರವನ್ನು ಕೋಮು ಸೌಹಾರ್ದತೆಗೆ ಸವಾಲುಗಳು ಅಂತ ಹೇಳಿ ಒಂದು ಸೆಮಿನಾರ್ನ ಈ ತಿಂಗಳು 21ನೇ ತಾರೀಕು ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಬೆಳಿಗ್ಗೆ 10 ಗಂಟೆಗೆ ನಾವು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಇದನ್ನು ಕಾರ್ಯಕ್ರಮ ಉದ್ಘಾಟನೆ ನಮ್ಮ ESV ದತ್ತ ಅವರು, ಚಿಂತಕರು ಮತ್ತು ಮಾಜಿ ಶಾಸಕರು, ಅಂಕಣಗಾರರು ESV ದತ್ತ ಅವರು ದಿವ್ಯ ಸಾನ್ನಿಧ್ಯವನ್ನು ನಮ್ಮ ವಿಜಯಕುಮಾರ ಸ್ವಾಮಿ ವಹಿಸ್ತಾರೆ. ಅಧ್ಯಕ್ಷತೆಯನ್ನು ನಾಡಿನ ಪ್ರಸಿದ್ಧ ಕವಿ, ಚಿಂತಕ ಸುಬ್ಬು ಹೊಲೆಯರವರು ಅಧ್ಯಕ್ಷರು. ಮುಖ್ಯ ಅತಿಥಿಗಳಾಗಿ ನಮ್ಮ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರ ಕೆಂಚೇಗೌಡರು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮಲ್ಲೇಶ್ ಗೌಡ, ನಂತರ ನಮ್ಮ ಭೀಮಾ ವಿಜಯ ಪತ್ರಿಕೆ ಸಂಪಾದಕ ಚಿತ್ತೂರು ನಾಗರಾಜ್ ಅವರು, ಹಾಸನ ತಾಲೂಕು ಕದಳಿ ವೇದಿಕೆ ಅಧ್ಯಕ್ಷ ವಿಜಯನಿರ್ವಾಣಿ, ನಂತರ ಬಾನಂ ಲೋಕೇಶ್ ಅವರು ಕೂಡ ಈ ಕಾರ್ಯಕ್ರಮ. ಇದೇ ಸಂದರ್ಭದಲ್ಲಿ ನಾವು ಮಿತ್ರ ವಿಶ್ವಾಸ್ ಗೌಡ ಅವರ ಒಂದು ಕೃತಿ ಲೋಕಾರ್ಪಣೆ ಕಾರ್ಯಕ್ರಮಗಳು ಕೂಡ ಇದೆ. ಅವರು ವರ್ಷವಿಡೀ ಶ್ರಾವಣ ಅಂತ ಹೇಳ್ಬಿಟ್ಟು ಆ ಕೃತಿನ ಲೋಕಾರ್ಪಣೆ ಮಾಡ್ತಕ್ಕಂಥವ್ರು ನಮ್ಮ ತಣ್ಣೀರುಹಳ್ಳ ಮಠ ಸ್ವಾಮಿ ಶ್ರೀ ವಿಜಯಕುಮಾರ ಸ್ವಾಮಿ. ವಿಶೇಷ ಅಂದರೆ ಇದೇ ಸಂದರ್ಭದಲ್ಲಿ ಒಂದು ವಚನ ವಾಚನ ಹಾಗೂ ಕವಿಗೋಷ್ಠಿನ ಒಂದು ಏರ್ಪಡಿಸಿದೆ. ಬಹುಶಃ ಇದರಲ್ಲಿ ಒಂದು 60 ಈ ಜಿಲ್ಲೆಯ ವಿವಿಧ ಭಾಗಗಳಿಂದ ಮೈಸೂರು ಮತ್ತು ಬೆಂಗಳೂರಿನ ಇರ್ತಕ್ಕಂಥ ಕವಿಗಳು ಕೂಡ ಅವತ್ತು ಪಾರ್ಟಿಸಿಪೇಟ್ ಮಾಡ್ತಾರೆ. 60 ಕವಿಗಳು ಅವತ್ತು ಕವಿಗೋಷ್ಠಿಯಲ್ಲಿ ಪಾಲ್ಗೊಳ್ತಾರೆ. ವಚನ ಮತ್ತು ಕವಿಗೋಷ್ಠಿ ಎರಡನ್ನೂ ಕೂಡ ಅವತ್ತು 2 ಕಾರ್ಯಕ್ರಮಗಳು ಕೂಡ ಇದೆ. ಈಗಾಗಲೇ ಒಂದು 65ಕ್ಕೂ ಹೆಚ್ಚು ಜನ ನೋಂದಣಿ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮನ ಅವತ್ತು ತುಂಬ ಅರ್ಥಪೂರ್ಣವಾಗಿ ನಡೆಸಬೇಕು ಅಂತ ನಾವು ಸಂಘಟಕರಾದ ನಮ್ಮ ತಾಲೂಕು ಮಹಿಳಾ ಕದಳಿ ವೇದಿಕೆ, ಭೀಮಾ ವಿಜಯ ಪತ್ರಿಕೆ, ನಮ್ಮ ಶರಣ ಸಾಹಿತ್ಯ ಪರಿಷತ್ತು ಹಾಗೂ ನಮ್ಮ ಪತ್ರಿಕೆ ಇದನ್ನು ಈಗಾಗಲೇ ನಾವು ಆಲೋಚನೆ ಸಿದ್ಧತೆ ಎಲ್ಲ ಮಾಡಿದ್ದೀವಿ. ನಂತರ ಇದಕ್ಕೆ ಯಾಕೆ ಕೋಮು ಸೌಹಾರ್ದತೆ ಸವಾಲುಗಳು ಅಂತ ಸ್ನೇಹಿತರೆ, ಸಾಕಷ್ಟು ವಿಚಾರಗಳ ಬಗ್ಗೆ ಎಲ್ಲ ನಾಡಿನಲ್ಲೇ ಒಂದು ಚರ್ಚೆ ಆಗ್ತದೆ. ನಾಡು ಮತ್ತು ದೇಶಕ್ಕೆ ಕೋಮು ಸೌಹಾರ್ದತೆಗೆ ಎಲ್ಲೆಲ್ಲಿ ಧಕ್ಕೆ ಆಗ್ತಿದೆ, ಏನಾಗ್ತಿದೆ, ಕೋಮು ಸೌಹಾರ್ದತೆ ವಿಘಟನೆ ಇದ್ರ ಬಗ್ಗೆ ಒಂದು ಚಿಂತನ ಮಂಥನ ನಡೆಸಬೇಕು ಅಂತ ಎಲ್ಲ ಸ್ನೇಹಿತರು ಚರ್ಚೆ ಮಾಡಿದೆ. ಅವತ್ತು ನಾನು ಮೊದಲನೇದಾಗಿ ಸುಬ್ಬು ಹೊಲೆಯರಿಗೆ ಫೋನ್ ಮಾಡಿದಾಗ ಒಳ್ಳೆ ಕಾರ್ಯಕ್ರಮ ಆಗಬೇಕಾಗಿದೆ, ನಾಡಿನಲ್ಲಿ ಆಗಬೇಕಾಗಿದೆ ಸುಬ್ಬು ಹೊಲೆಯರ್ ಅದಕ್ಕೆ ಸೂಕ್ತವಾದ ನಾನು ಸನ್ನಿಹಿತರಾದ ESV ದತ್ತ ಅವರಿಗೆ ನಾನು ಎಲ್ಲ ಬರ್ತೀರಿ ಸರ್ ಅಂತ. ಅಟ್ಲೀಸ್ಟ್ ಇದರಿಂದ ಈ ಒಂದು ಚರ್ಚೆಯಿಂದ ಏನು ಪರಿಹಾರ ಸಿಗುತ್ತೆ ಅಂತ ನಾನಂತೂ ಕೂಡ ಭಾವಿಸ್ಕೊಂಡಿದ್ದೆ. ಇದೊಂದು ವಿಸ್ತೃತವಾಗಿ ಒಂದು ಚಿಂತನೆ ನಡೆದಿದೆ. ಇದಕ್ಕೊಂದು ಸಣ್ಣ ಪರಿಹಾರ ಕಂಡುಕೊಂಡು
ಇದರಲ್ಲಿ ಸಾಧಕ ಬಾಧಕಗಳ ಬಗ್ಗೆ ಕೂಡ ಮಾತಾಡಲ್ಲ ಅಂತ ಹೇಳ್ತಾ ಅವತ್ತಿನ ಈ ಕಾರ್ಯಕ್ರಮಕ್ಕೆ ತಾವುಗಳೆಲ್ಲ ಪಾಲ್ಗೊಳ್ಳಬೇಕು ಅಂತ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತೀನಿ. ಅದರ ಜೊತೆಗೆ ಅವತ್ತು ಒಂದು ನಮ್ಮ ಇವತ್ತು ನಾನು ಪ್ರಕಟಿಸ್ತಾ ಇದ್ದೀನಿ, ನಮ್ಮ ತಂದೆ ಹೆಸರಿನಲ್ಲಿ ಅವರು ವಹಿಸಿಕೊಟ್ಟಿದ್ದಾರೆ, ಅವರಿಗೆ ಒಂದು ದತ್ತಿ ಪ್ರಶಸ್ತಿ ಕೂಡ ಮಾಡಬೇಕು ಅಂತ ಆಲೋಚನೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಕೈ ಮುಗಿದು ಪ್ರಾರ್ಥನೆ. ಸುಂದರವಾದ ಸಂಸ್ಕೃತವಾಗಿದೆ. ಒಬ್ಬ ಲೇಖರಿಗೆ ತನ್ನ ಕೃತಿ ಓದಿದರೆ ಕೈ ಸೇರುವುದು ಒಂದು ಪುನರ್ಜನ್ಮದಂತೆ. ಆ ಸಂತಸವನ್ನು ನಿಮ್ಮೆಲ್ಲರನ್ನು ಹಂಚಿಕೊಳ್ಳಲು ಇದ್ದೇನೆ. ನಾನು ಸಾಹಿತ್ಯ, ಪತ್ರಿಕೋದ್ಯಮಿ, ಸಮಾಜ ಸೇವೆ ಮತ್ತು ಜೀವನ ಅನುಭವಗಳ ನಡುವೆ ಕಂಡುಕೊಂಡ ವಿಚಾರಗಳನ್ನು ಈ ಕೃತಿಯಲ್ಲಿ ದಾಖಲಿಸಿದ್ದೇನೆ. ವರ್ಷವಿಡೀ ಶ್ರಾವಣ ಎಂಬ ಶೀರ್ಷಿಕೆ ಹೇಳುವಂತೆ ಜಗತ್ತಿನಲ್ಲಿ ಮಾನವೀಯತೆ, ಪ್ರೀತಿ, ಕರುಣೆ ಮತ್ತು ಸೌಹಾರ್ದತೆಯ ಮಳೆ ವರ್ಷಪೂರ್ತಿ ಸುರಿಯಬೇಕೆಂಬುದು ನನ್ನ ಆಶಯ ಈ ಕೃತಿಯಲ್ಲಿ ಒಳಗೊಂಡಿದೆ. ಇದು ಸಮಾಜದಲ್ಲಿ ಕೋಮು ಸೌಹಾರ್ದತೆಗಳ ಸವಾಲುಗಳ ಸಂದರ್ಭದಲ್ಲಿ ಸಾಹಿತ್ಯವು ಜನರನ್ನು ಜೋಡಿಸುವ ಸೇತುವೆಯಾಗಿ ಕಾರ್ಯನಿರ್ವಹಿಸಲಿದೆ. ಇದೇ ಕಾರಣಕ್ಕಾಗಿ ಕೃತಿಯ ಲೋಕಾರ್ಪಣೆ ಜೊತೆಗೆ ಕೋಮು ಸೌಹಾರ್ದತೆ ಸವಾಲುಗಳು ಎಂಬ ವಿಚಾರಗೋಷ್ಠಿ, ವಚನ ಹಾಗೂ ಕವಿತಾ ವಾಚನ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮ ಆಯೋಜಿಸುತ್ತಿರುವ ಹಾಸನ ತಾಲೂಕು ಮಹಿಳಾ ಕದಳಿ ವೇದಿಕೆ, ಭೀಮ ವಿಜಯ ಪತ್ರಿಕೆ, ಶರಣ ಸಾಹಿತ್ಯ ಪರಿಷತ್ ಹಾಗೂ ಉದಯವರದಿಯ ಪತ್ರಿಕೆ ಎಲ್ಲ ಪದಾಧಿಕಾರಿಗಳಿಗೆ ನಾನು ಹೃತ್ಪೂರ್ವಕ ಕೃತಜ್ಞತೆಗಳು. 21ನೇ ತಾರೀಕು ಭಾನುವಾರ ಬೆಳಗ್ಗೆ 10 ಗಂಟೆಯಿಂದ ಸಂಜೆವರೆಗೂ ಕೂಡ ವಿವಿಧ ರೀತಿಯ ಗೋಷ್ಠಿಗಳು ನಡೆಯಿತು. ಹಾಗೂ ಭೀಮ ವಿಜಯ ಪತ್ರಿಕೆ, ವಿಜಯವರ್ಧನೆಯ ಪತ್ರಿಕೆ ಹಾಗೂ ಶರಣ ಸಾಹಿತ್ಯ ಪರಿಷತ್ ವತಿಯಿಂದ ವಿಚಾರ ಗೋಷ್ಠಿಗಳು ನಡೀತಾ ಇದ್ದಾವೆ. ಹಲವಾರು ಜನ